ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ಬಗ್ಗೆ ರಿಲೇಟೆಡ್ ಆಗಿಬಿಟ್ಟು ಕೆಲವೊಂದಿಷ್ಟು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅಂತಂದರೆ ಈ ರೀತಿ ಆಗಬಹುದು ಅಥವಾ ಈ ರೀತಿ ಇರ್ತದೆ ಅಂತಂದು ಹೇಳ್ಬೋದು. ಎಷ್ಟು ಜನ ನಿಮಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲಿ, ಎಷ್ಟು ಜನ ಎಕ್ಸಿಟ್ ಆಗಿರಬಹುದು ಅಂತ ಒಂದು ಜಸ್ಟ್ ಒಂದು ಅನಾಲಿಸಿಸ್ ಮಾಡ್ತೀನಿ. ಒಂದು ಪಿಕ್ಚರ್ ಸಿಗ್ತದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗ್ಬಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಕೊತಿದ್ರೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಮಾಡೋರು ಕೂಡ ಸ್ವಲ್ಪ ಈ ವಿಡಿಯೋ ನೋಡಬಹುದು. ಓಕೆ, ಫಸ್ಟ್ ರೌಂಡ್ ನೀವು ಯಾಳೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಅವರು ಬಿಟ್ಟು ಇವಾಗ ಯಾರೆಲ್ಲ ಸೆಕೆಂಡ್ ರೌಂಡ್ ಹೋಗ್ಬೇಕಂತಿದ್ರೆ ಆ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸಾಧ್ಯ ಆಗಿತ್ತು ಅಂದರೆ ಹೇಳ್ತೀನಿ ನೋಡಿರಿ. ಈಗಲೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ, ಓಕೆ, ಇನ್ನು ಯಾವ ಬೇಸ್ ಮೇಲೆ ಹೇಳ್ತಿ ಬರ್ತಾರೆ ಸೆಕೆಂಡ್ ರೌಂಡಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಎಕ್ಸಿಟ್ ಆಗ್ತಾರೆ ಅಂತಂದು ಯಾವ ಬೇಸ್ ಮೇಲೆ ಹೇಳ್ತಾನಂತ ಅನ್ನೋದು ಅಂತ ಒಂದಿಷ್ಟು ಜನ ಕ್ವಶನ್ ಕೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಇವಾಗ ಹಳೆ ಗೊತ್ತಿರುವಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗೇನು ಕಾಣಿಸ್ತಿದೆ ನೋಡಿರಿ, KCT ಅಪ್ಡೇಟ್ ಅಂತ ಈಗೇನು ಕಾಣಿಸ್ತಿದೆ ಈ ಒಂದು ಚಾನಲಲ್ಲಿ ಬಂದ್ಬಿಟ್ಟು ಕಮ್ಯುನಿಟಿ ಪೋಸ್ಟಿಂಗ್ ಅಂತ ನಮ್ಮಲ್ಲಿ ಏನಿದೆ ಅಂತ ಒಂದು ಫ್ಯೂಚರ್ ಕೊಟ್ಟಿರ್ತಾರೆ. ಓಕೆ, ಯೂಟ್ಯೂಬಲ್ಲಿ ಅದರಲ್ಲಿ ನಾನು ಒಂದು ಕ್ವಶನ್ ಹಾಕಿದ್ದೆ. ಓಕೆ, ಅಡ್ಮಿಷನ್ ಆಯಿತಾ ನಂತರ ನಿಮ್ಮ ಚಾಯ್ಸ್ ಎಂಟ್ರಿ ಅನ್ನೋದೊಂದು ಈ ರೀತಿ ಹಾಕಿದ್ದೆ. ಏನಕ್ಕೆ ಹಾಕಿದ್ದೆ ಅಂದರೆ ನಿಮಗೆ ಕೆಲವೊಂದಿಷ್ಟು ಸ್ವಲ್ಪ ಅನಾಲಿಸಿಸ್ ಅಂದರೆ ಒಂದು ಪಿಕ್ಚರ್ ಸಿಗಲಿ ಅನ್ನೋ ಕಾರಣ ಹಾಕಿದ್ದೆ. ಇದ್ರ ಯಾವ ಬೇಸಪ್ಪ ಅಂತ ಹೇಳೋದಂತಂದರೆ, ಸರಿ ಇವಾಗೇನು ನೋಡ್ರಿ, ಅಡ್ಮಿಷನ್ ಆಯ್ತಾ ಅಂತ ಹಾಕಿದ್ದೆ. ಅಡ್ಮಿಷನ್ ಆಯಿತು ಅನ್ನೋರು ಎಷ್ಟು ಜನ, ಅಥವಾ ಇನ್ನೂ ಮಾಡ್ಕೋಬೇಕು ಅಂದ್ರೆ ಅಡ್ಮಿಷನ್ ಮಾಡಬೇಕು ಅನ್ನೋರು ಎಷ್ಟು ಜನ, ಓಕೆ, ನೆಕ್ಸ್ಟು ನಾನು ಚಾಯ್ಸ್ 2 ಅಥವಾ 3 ಕೊಟ್ಟಿದ್ದೀನಿ ಅಂತ ಅನ್ನೋರು ಎಷ್ಟು ಜನ, ನನಗೆ CET ಅಲರ್ಟ್ ಆಗಿಲ್ಲ ಅನ್ನೋರು ಎಷ್ಟು ಜನ ಅಂತಂದು ಈ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಂಗೆ ಗೊತ್ತಾಯ್ತು. ಓಕೆ, ಈಗ 100 ಜನ ಇದ್ದಾರೆ ಅಂತ ಅನ್ಕೋರಿ. ಓಕೆ, 100 ಜನ ಇದ್ದಾರೆ ಅಂತ ಅನ್ಕೊಂಡ್ರೆ, ಓಕೆ, ಅಡ್ಮಿಷನ್ ಎಷ್ಟು ಜನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ, ಓಕೆ 20% ಜನ ಮಾಡಿದ್ದೀನಿ ಅಂತ ಹೇಳಿದ್ರೆ. ಓಕೆ, ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಮಾಡ್ಕೋಬೇಕು ಅನ್ನೋರು ಎಷ್ಟು ಜನ, 9%. ಓಕೆ, ಅಂದರೆ 29% ಅರ್ಥ ಮಾಡ್ಕೋಬೇಕು ಚಾಯ್ಸ್ 1 ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ, ಅಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಈಗಾಗಲೇ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಂತಾರೆ. ಈ 9% ಜನನೂ ಕೂಡ ಅಡ್ಮಿಷನ್ ಮಾಡ್ಕೊತಾರೆ. 20% ಜನ ಮಾಡ್ಕೊಂಡ್ರೆ ಇದು 9% ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋರೆ ಬೆಟರ್. ನೆಕ್ಸ್ಟ್ ಏನಪ್ಪ ಅಂತ ನೋಡೋದಂತಂದರೆ, ನಾನು ಚಾಯ್ಸ್ 2 ಆ್ಯಂಡ್ 3 ಕೊಟ್ಟಿದ್ದೀನಿ ಅಂತ ಅನ್ನೋರೆಷ್ಟು 56%. ಅಂತಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟು ಅಂದರೆ 100 ಜನದಲ್ಲಿ, ಓಕೆ, 100 ಜನದಲ್ಲಿ ಏನಾಗ್ತಿದೆ ಅಂತಂದರೆ 56% ಏನಾಗಿದೆ ಅಂತಂದರೆ 56% ಜನ ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಇವರು ಅಷ್ಟೇ ಹೋಗ್ತಾ ಇದ್ದಾರೆ. ಅಂದರೆ ಸೆಕೆಂಡ್ ರೌಂಡಿಗೆ ಹೋಗ್ತಿರೋದು ಎಷ್ಟು, ಚಾಯ್ಸ್ 2 ಚಾಯ್ಸ್ 3 ಕೊಡೋರು ಅಷ್ಟೇ. ಮತ್ತು ಇನ್ನೊಬ್ರು ಕೆಲವೊಂದಿಷ್ಟು ಜನ ಹೇಳ್ತಾರೆ ನೋಡ್ರಿ, ನಾನು ಇನ್ನೂ CET ಅಲರ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಜನ, 15%. ಅಂದರೆ 56 + 15 ಅಂತಂದರೆ 66 + 71 ಅಂದರೆ 71% ಜನ ಅಂತ ಅರ್ಥ ಮಾಡ್ಕೋರಿ. 71% ಜನ ಏನಾಗ್ತಿರೋದು ಅಂದರೆ ಬರೋಬ್ಬರಿ ನಿಮ್ಗೆ 71% ಜನ ಸೆಕೆಂಡ್ ರೌಂಡಿಗೆ ಬರ್ತಿದ್ದಾರೆ. ಅಂತಂದರೆ 100 ಜನದಲ್ಲಿ 29 ಜನ ಅಷ್ಟೇ ಏನು ಮಾಡ್ತಿದ್ದಾರೆ, ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೆ. ರಿಮೈನಿಂಗ್ ಸ್ಟೂಡೆಂಟ್ ಏನು ಮಾಡ್ತಿದ್ದಾರೆ, ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದಾರೆ. ಓಕೆ, ಇದು ಒಂದು ಕಮ್ಯುನಿಟಿ ಟ್ಯಾಬ್. ಇನ್ನೊಂದು ಅರ್ಥ ಮಾಡ್ತೀನಿ ನಿಮಗೆ ಬೇಕಾದರೆ. ಸರಿ, ಇಲ್ಲೊಂದು ಕಾಣಿಸ್ತಿದೆ ನೋಡಿರಿ, ನಿಮ್ಮದು ಚಾಯ್ಸ್ ಎಂಟ್ರಿ ಮಾಡಿದ್ರಲ್ಲ, ನಿಮ್ಗೆ ಯಾವ ಚಾಯ್ಸ್ ಎಂಟ್ರಿ ಅಂತ ಕೇಳ್ತಿದ್ದೀನಿ. ಓಕೆ, ಈಗ ನಿಮ್ಗೆ ಗೊತ್ತಿರಬೇಕು. ಈಗ ಮೇಲ್ಗಡೆ ಒಂದು, ಓಕೆ, ಇಲ್ಲಿ ಮೇಲ್ಗಡೆ ಇದರಲ್ಲಿ ಅರ್ಥ ಮಾಡ್ಕೊಂಡ್ರಿ. 100 ಜನದಲ್ಲಿ 79 ಜನ ಏನು ಮಾಡ್ತಿದ್ದಾರೆ, ಸೆಕೆಂಡ್ ರೌಂಡಲ್ಲಿ ಬರ್ತಿದ್ದಾರೆ. ಅಂತಂದರೆ 29 ಜನ ಏನು ಮಾಡಿದ್ದಾರೆ, 100 ಜನದಲ್ಲಿ 29 ಜನ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. 79 ಜನ ಏನು ಮಾಡ್ತಿದ್ದಾರೆ, ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗೋಕೆ ಎಲಿಜಿಬಲ್ ಇಟ್ಟಿದ್ದಾರೆ. ಅಂದರೆ CET ಸಿಗದೇ ಇದ್ದವರು CET ಸಿಕ್ಕು ಕೂಡ ಚಾಯ್ಸ್ 2, 3 ಕೊಟ್ಟವ್ರು ಇದ್ದಾರೆ. ಆ್ಯಂಡ್ ಇದರಲ್ಲಿ ಕೂಡ ಈಗ 79 ಜನ ಇದ್ದಾರೆ ಅಂತಂದರೆ 79 ಜನದಲ್ಲಿ ಕೂಡ ಕೆಲವೊಂದಿಷ್ಟು ಜನ ನೋಡಿರಿ ಏನು ಮಾಡಿದ್ದಾರೆ ಅಂತಂದರೆ, ಚಾಯ್ಸ್ 1 ಚಾಯ್ಸ್ 2 ಕೊಟ್ಟವರು ಮತ್ತು CET ಸಿಗದವ್ರು ಗೊತ್ತಿದೆ. ಓಕೆ, ಅಂದರೆ ಚಾಯ್ಸ್ 1 ಕೊಟ್ಟವ್ರು ನಿಮ್ಗೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರು ಏನು ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಬರ್ತಿದ್ದಾರೆ ಡೈರೆಕ್ಟಾಗಿ. ಆ್ಯಂಡ್ ಯಾರೆಲ್ಲ CET ಸಿಕ್ಕಲು ಅವರು ಕೂಡ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಆ್ಯಂಡ್ ಈಗ 79 ಜನದಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ಬೋದು, ಚಾಯ್ಸ್ 4 ಕೂಡ ಅಂದರೆ ಯಾರೆಲ್ಲ CET ಸಿಕ್ಕಿರಲ್ಲ ನೋಡ್ರಿ. ಓಕೆ, CET ಸಿಕ್ಕು ಕೂಡ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನ ನಾನು ಸೆಕೆಂಡ್ ರೌಂಡಿಗೆ ಹೋಗಲ್ಲ, ಡೈರೆಕ್ಟ್ ಕೆಯಿಂದ ಎಕ್ಸಿಟ್ ಆಗ್ತೀನಿ ಅನ್ನೋರು ಇರ್ತಾರೆ. ಓಕೆ, ಈಗ 79 ಜನ ಅಂದರೆ ಎಲಿಜಿಬಿಲಿಟಿ ಇದ್ದಾರೆ ಈಗ ಬರೋಕ್ಕೆ ಸೆಕೆಂಡ್ ರೌಂಡ್ 100ರಲ್ಲಿ. ಅದರಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ 3%. ಓಕೆ, ಕಾಣಿಸ್ತೀನಿ ನೋಡಿ, ಚಾಯ್ಸ್ 4 ಕೊಟ್ಬಿಟ್ಟು ಎಕ್ಸಿಟ್ ಆಗ್ತೀನಿ ಅಂತಂದರೆ ಇಷ್ಟು ಜನ ಆಗ್ತಿರಲ್ಲ ಗೊತ್ತಿಲ್ಲ. ಬಟ್ ಈಗ 79 ಅಂತ ಪದೇ ಹೇಳ್ತಿದ್ದೀನಿ ನಾನು. 71 ಆಗುತ್ತಲ್ವಾ, 71 ಜನ ಪದೇ ಹೇಳ್ತೆ 71 ಜನ. ಅಂದರೆ 71ದಲ್ಲಿ ಏನಾಗ್ತಿದೆ, ಅದರಲ್ಲಿ ಒಬ್ಬರಿಬ್ಬರು ಎಕ್ಸಿಟ್ ಆಗ್ಬೋದು. ಅಂತಂದರೆ ಈಗ ಅಂದರೆ KS ಆವಾಸನೆ ಬೇಡ, ಡೈರೆಕ್ಟ್ ಏನಾದರೂ ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತಂದು 70 ಜನದಲ್ಲಿ ಒಬ್ಬರಿಬ್ಬರು ಆಗ್ಬೋದು. ಈಗ 70 ಜನ ಅಂದರೆ 100ರಲ್ಲಿ 30 ಜನ ಏನು ಮಾಡ್ತಾರೆ, 30 ಸ್ಟೂಡೆಂಟಿಗೆ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಿಗೆ 70 ಜನನೂ ಕೂಡ ಬರ್ತಾರೆ. ಅಂದರೆ ಚಾಯ್ಸ್ 2 ಕೊಟ್ಟವರು ಬಂದರು, ಇದರಲ್ಲಿ ಚಾಯ್ಸ್ 3 ಕೊಟ್ಟವರು ಬರ್ತಾರೆ. ಆ್ಯಂಡ್ ಯಾರೆಲ್ಲ CET ಸಿಗದೇ ಇದ್ದವರು ಕೂಡ ಬರ್ತಾರೆ. ಓಕೆ, ಅಂದರೆ 71 ಅಂತ ಹೇಳಿದೆ ನಾನು. ಬಟ್ ಒಬ್ಬರು ಏನಾಗ್ತಾರೆ, ನಂಗೆ ಬೇಡ ಅಂತಂದು ಹೋಗ್ಬೋದು. ಅಂತಂದರೆ KS ಆವಾಸನೆ ಬೇಡಪ್ಪ, ಎಲ್ಲಾದರೂ ಅಡ್ಮಿಷನ್ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಅದ್ರಲ್ಲಿ ಹೋಗ್ಬೋದು. ಮಿನಿಮಮ್ ನಿಮಗೆ 100ರಲ್ಲಿ 70 ಜನ ಅಂತಂದರೆ ಈಗ ಅರ್ಥ ಮಾಡ್ಕೋಬೇಕು, 1,70,000 ಅಂತಂದರೆ 2 ಲಕ್ಷಕ್ಕೆ ಎಷ್ಟು ಬರೋಬ್ಬರಿ, ಅಂದರೆ 1,40,000 ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಈಗ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರಿ, ಯಾವ ಬೇಸ್ ಮೇಲೆ ಹೇಳಿದ್ ಬರೋದಾರ ಅಂತಂದ್ರೆ ಇಷ್ಟೊತ್ತು ಬೇಕಾದರೆ ಹದ್ದೆ ಮಾಡಿರೋದು ಅಂತ. ನಾನು ಜಸ್ಟ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಒಂದು ಯಾವರೇಜ್ ಸ್ಟೂಡೆಂಟ್ ಎಷ್ಟು ಜನ ಓಟ್ ಹಾಕಿದ್ರು ಕೂಡ ನಿಮ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಯಾವರೇಜ್ ಹಿಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ 5,000 ಜನ ಓಟ್ ಹಾಕಿದ್ದಾರೆ. ಅಂದರೆ ನಿಮ್ಮದು ಏನೇನಿದೆ ಅಂತಂದ್ರೆ ಈ ಕೆಳಗಡೆ 7,700 ಜನ
ಓಟ್ ಹಾಕಿದ್ರೆ. ಬಟ್ ಈ ರೀತಿ ಆಗುತ್ತೆ ಅಂತ ಜಸ್ಟ್ ಒಂದು ಪ್ರೆಡಿಕ್ಷನ್ ಅಷ್ಟೇ. ಅಂತಂದರೆ ಈಗ ಬರೋಬ್ಬರಿ ಈಗ 1,40,000 ಸ್ಟೂಡೆಂಟ್ಸ್, 2 ಲಕ್ಷಕ್ಕೆ ಕಂಪೇರ್ ಮಾಡ್ತಿದ್ದೀನಿ ನಾನು ಅಷ್ಟೇ. 2 ಲಕ್ಷ ಸ್ಟೂಡೆಂಟ್ ಇದ್ದಾರೆ ಅಂತಂದ್ರೆ ಈಗ 60,000 ಜನ ಏನು ಮಾಡಿಸ್ಕೊಂಡಿರ್ಬೋದು, ಅಡ್ಮಿಷನ್ ಮಾಡಿಸ್ಕೊಂಡಿರ್ಬೋದು. ಓಕೆ, ರಿಮೈನಿಂಗ್ ಏನಪ್ಪ ಅಂತಂದರೆ 1,40,000 ಸ್ಟೂಡೆಂಟು ಸೆಕೆಂಡ್ ರೌಂಡಿಗೆ ಬರ್ತಾರೆ. ಓಕೆ, ಇವಾಗ ಏನಪ್ಪ ಅಂತಂದರೆ ಸೆಕೆಂಡ್ ರೌಂಡ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಬರ್ತವೆ. ಈಗ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲಿ ಚಾಯ್ಸ್ 2 ಕೊಟ್ಟವ್ರಿಗಂತೂ ಅವ್ರಿಗೇನು ತೊಂದರೆ ಇಲ್ಲ, ಯಾಕಂದರೆ ಹೆಂಗಿದ್ರು ಕಾಲೇಜ್ ಹೋಲ್ಡ್ ಇರುತ್ತೆ. ಚಾಯ್ಸ್ 3 ಕೊಟ್ಟವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ರೀತಿ ಕಾಲೇಜಸ್ನ ಡಿಲೇಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೀಟ್ ಮೊದಲೇನಪ್ಪ ಅಂದರೆ ನಿಮ್ಗೆ ಏನಾಗಿದೆ ಅಂತಂದರೆ ಕಾಲೇಜು ಹಾಕೋದು ಕಡಿಮೆ ಹಾಕಿರ್ತಾರೆ ಒಮ್ಮೊಮ್ಮೆ. ಓಕೆ, ಆಪ್ಷನ್ ಎಂಟ್ರಿ ಮಾಡುವಾಗ ಹಾಕೋದು ಕಡಿಮೆ ಹಾಕೊಂಡಿರ್ತಾರೆ. ಆ್ಯಂಡ್ ಚಾಯ್ಸ್ 3 ಕೊಟ್ಟಿದ್ರೆ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ನಿಮ್ಮ ಸೀಟ್ ಸಿಗ್ಬೋದು, ಸಿಗದೇನೂ ಇರ್ಬೋದು, ಆ ರೀತಿ ಚಾನ್ಸಸ್ ಇರ್ತದೆ. ಬಟ್ ಚಾಯ್ಸ್ 2 ಕೊಟ್ಟವ್ರು ಅಂದ್ರೆ ಹೋಲ್ಡ್ ಇದ್ದೇ ಇರ್ತದೆ. ಅವ್ರ ಮೇಲ್ಗಡೆಯಲ್ಲಿ ಯಾವ್ದು ಬೇಕಾದ್ರೆ ಡಿಲೇಟ್ ಮಾಡ್ಕೊಂಡ್ರೆ ನಡೀತದೆ, ಯಾಕಂದರೆ ತಿರ್ಗಿ ವಾಪಸ್ ಆ ಕಾಲೇಜ್ ಆದರೂ ಸಿಗ್ತದೆ ಅವ್ರಿಗೆ. ಬಟ್ ಚಾಯ್ಸ್ 3 ಕೊಟ್ಟವ್ರಿಗೆ ಹಂಗಲ್ಲ. ಈಗ ಸಿಕ್ಕಿರೋ ಕಾಲೇಜ್ ಹೆಂಗಿದ್ರು ಬೇಡ ಅಂತ ಡಿಲೇಟ್ ಮಾಡ್ಕೊಂಡಿದ್ದಾರೆ. ಈ ಸಿಕ್ಕಿರೋ ಕಾಲೇಜ್ ಅಂತ ನೆಕ್ಸ್ಟ್ ಟೈಮ್ ಅದು ವಾಪಸ್ ಅಲಾಟ್ ಆಗೋದೇ ಇಲ್ಲ. ಓಕೆ, ಅದು ಆಗ್ಬಿಡ್ದಕ್ಕೆ ಚಾಯ್ಸ್ 3 ಕೊಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ವಾಪಸ್ ಬಿಡ್ತಾರೆ ನೋಡಿ ಅಂತಂದರೆ, ವಾಪಸ್ ನಿಮಗೆ ಸೆಕೆಂಡ್ ರೌಂಡ್ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅದ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಡೇಟ್ ಯಾವಾಗಂತ ಬಿಡ್ತಾರಲ್ಲ, ಅವಾಗ ನೀವು ಯಾವುದೇ ರೀತಿ ಕಾಲೇಜಸ್ನ ಡಿಲೇಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬೇಕಾದರೆ ರೀಅರೇಂಜ್ ಮಾಡ್ಕೊಂಡಿದ್ರೆ ಮಾಡ್ಕೋರಿ. ಬೆಟರ್ ಹೋದ ವರ್ಷ ಕೇಳಿದವರು ಸೆಕೆಂಡ್ ರೌಂಡು ಕೂಡ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬಿಟ್ಟಿದ್ರು. ನಿಮಗೂ ಕೂಡ ಬಿಟ್ಟರೆ ಬೆಟರ್ ಇರ್ತದೆ ಅಂತ ಹೇಳ್ತೀನಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಎಷ್ಟೊಂದು ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ಎಷ್ಟೆಷ್ಟು ಜನ ಈಗ ಅಡ್ಮಿಷನ್ ಮಾಡ್ಕೊಂಡ್ರು, ನೆಕ್ಸ್ಟ್ ರೌಂಡಿಗೆ ಎಷ್ಟು ಜನ ಬರ್ಬೋದು, ಆ್ಯಂಡ್ ವೇರಿಯೇಷನ್ ಎಷ್ಟಾಗುತ್ತೆ ರ್ಯಾಂಕ್ ಅಂತ ಕೇಳಿದ್ರೆ ನೋಡಿರಿ, ಮ್ಯಾಕ್ಸಿಮಮ್ ಅಂದರೆ ವೇರಿಯೇಷನ್ ಅಂತ ಜಾಸ್ತಿ ಆಗಲ್ಲ. ಲೈಕ್ ಯಾವುದೋ ಒಂದು ಕಾಲೇಜಲ್ಲಿ 8,000ಕ್ಕೆ ರ್ಯಾಂಕ್ ಕಟ್ ಆಫ್ ನಿಂತಿದೆ ಅಂತಂದರೆ ಮ್ಯಾಕ್ಸಿಮಮ್ ಬಂದರೆ ಒಂದು 8,500, 9,000, ಒಂದು 8,500 ಅಷ್ಟೇ. ಯಾಕಂದರೆ ಸ್ಟಾರ್ಟಿಂಗ್ ಅಂತೂ ರ್ಯಾಂಕ್ ದೂರ ಹೋಗಲ್ಲ. ಲೈಕ್ ಈ 1 ಲಕ್ಷ ಯಾವುದಾದ್ರೂ ಒಂದು ಕಾಲೇಜ್ ಕಟ್ ಆಫ್ ನಿಂತಿದ್ರೆ ಈ ಮೇ ಬಿ 1,04,000, 5,000 ತನಕ ಹೋಗುತ್ತೆ. ಅಂದರೆ 3,000-4,000 ಹೋಗ್ಬೋದು, ದೂರ ಹೋದಂಗಿಲ್ಲ. ಬಟ್ ಹತ್ರ ಅಂದರೆ 10,000 ಇತ್ತಂತಂದರೆ ಒಂದು 500 ಆಗುತ್ತೆ. ಒಂದು 20,000 ರ್ಯಾಂಕ್ ಇತ್ತಂದರೆ ಒಂದು 21,000ಕ್ಕೆ ಬರ್ಬೋದು. ಅಂತಂದರೆ ರ್ಯಾಂಕ್ ದೂರ ಹೋದಂಗಿಲ್ಲ, ಕಟ್ ಆಫ್ ದೂರ ಆಗುತ್ತೆ ಹೊರತು ರ್ಯಾಂಕ್ ಕಡಿಮೆ ಇದ್ದವರು. ಫಾರ್ ಎಕ್ಸಾಂಪಲ್ 30,000 ರ್ಯಾಂಕ್ ಇಟ್ಕೊಂಡಿರ್ತಾರೆ ಅಂದರೆ ನೀವು 35,000 ತನಕ ಕಟ್ ಆಫ್ ನಿಂದಿರ್ತಾ ಬರ್ತಾರೆ 5,000 ಅಂತ ಹೇಳಿದ್ರೆ. ಅಂದರೆ ಹಂಗಲ್ಲ, 30,000 ನಿಮ್ದು ಏನಾದರೂ ಯಾವುದೋ ಒಂದು ಕಾಲೇಜ್ ಕಟ್ ಆಫ್ ನಿಂತಿತ್ತಂದರೆ ಫಸ್ಟ್ ರೌಂಡಿಗೆ, ನೆಕ್ಸ್ಟ್ ರೌಂಡ್ 32,000, 33,000 ನಿಂದಿರ್ಬೋದು. ಬಟ್ ಈಗ 1.5 ಲಕ್ಷ ಈ ರೀತಿ ಕಟ್ ಆಫ್ ನಿಂತಿರೋದು ಮೇ ಬಿ 1,55,000, 60,000ಕ್ಕೆ ನಿಂದಿರ್ಬೋದು. ರ್ಯಾಂಕ್ ದೂರ ಹೋದಂಗಿಲ್ಲ, ಕಟ್ ಆಫ್ ದೂರ ಹೋಗುತ್ತೆ ಹೊರತು ಹತ್ರ ರ್ಯಾಂಕ್ ಇದ್ದವ್ರಿಗೆ ಏನಾಗುತ್ತೆ ಅಂದರೆ ದೂರ ಹೋಗಲ್ಲ ಕಟ್ ಆಫ್. ಅದನ್ನು ನೆನ್ಪಿಟ್ಕೋಬೇಕು. ಎನಿವೇ, ಕಟ್ ಆಫ್ ಬಗ್ಗೆ ಡೀಟೇಲ್ಸಾಗಿ ವಿಡಿಯೋ ಬೇಕಂತಂದರೆ ಸಪ್ರೇಟಾಗಿ ಮಾಡೋಣ ಅಂತ. ಕಟ್ ಆಫ್ ಬಗ್ಗೆ ಇಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಹೋದ ವರ್ಷದ್ದು ಸ್ವಲ್ಪ ಕಂಪೇರ್ ಮಾಡಬೇಕು, ಆ್ಯಂಡ್ ಈ ವರ್ಷದ್ದು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟು ಮತ್ತು ಫೈನಲ್ ಅಲಾಟ್ಮೆಂಟದು ಸ್ವಲ್ಪ ಕಂಪ್ಯಾರಿಸನ್ ಮಾಡಿಬಿಟ್ಟು ನಿಮ್ಗೆ ಏನಾಗಬೇಕಂದ್ರೆ ಕಟ್ ಆಫ್ ಅಂದರೆ ವೀಡಿಯೋ ಮಾಡಬೇಕಾಗುತ್ತದೆ. ಹಂಗಾಗಿಬಿಟ್ಟು ಅದ್ರ ಬಗ್ಗೆ ವೀಡಿಯೋ ಮಾಡಿರೋದಂದರೆ ಸಪ್ರೇಟಾಗಿ ಮಾಡೋಣಂತೆ. ಈಗಂದ್ರೆ ಸದ್ಯಕ್ಕಂದ್ರೂ ಇಷ್ಟು ಜನ ಬರ್ಬೋದು ನೋಡ್ರಪ್ಪ ಸೆಕೆಂಡ್ ರೌಂಡಿಗೆ ಸ್ಟೂಡೆಂಟ್ಸ್ ಅಂತ ಹೇಳಬಲ್ಲ ಅಷ್ಟೇ. ಯಾಕಂದರೆ ಇಷ್ಟು ಜನ ಓಟ್ಸ್ ಹಾಕಿದ್ರ ಮೇಲೆ ನಾನು ಏನು ಹೇಳಿದೆ ಕೆಲವೊಂದಿಷ್ಟು ಜನ ಅಂದರೆ ತಪ್ಪಾಗಿ ಕೂಡ ಓಟ್ ಹಾಕಿರ್ಬೋದು, ಹೇಳೋಕ್ಕಾಗಲ್ಲ. ಚಾಯ್ಸ್ ಈಗ ಒಂದು ಎಕ್ಸಾಂಪಲ್ ಹೇಳಿ ನೋಡ್ರಿ. ಈಗ ಚಾಯ್ಸ್ ನಿಮ್ದು ಯಾವ ಚಾಯ್ಸ್ ಅಂತ ಕೇಳಿದಾಗ ಒಬ್ಬರು ಚಾಯ್ಸ್ 1, 2, 3, 4 ಅಂತ ಇದೆ. ಯಾವುದಾದ್ರು ಬೇಕಂದರೆ ಚಾಯ್ಸ್ 4 ಕೊಟ್ಟಿರ್ಬೋದು ಸ್ಟೂಡೆಂಟ್ ಒಬ್ಬರು. ಒಂದು ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಕರೆಕ್ಟ್ ಹಾಕಿದ್ರಂತ ಅನ್ನೋ ಒಂದು ಊಹೆ ಮೇಲೆ ನಾನು ಒಂದು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಈ ರೀತಿ ಆಗ್ಬೋದು ಅಷ್ಟೇ. ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಿಷ್ಟೇ, ಮೇ ಬಿ 100 ಜನದಲ್ಲಿ 30 ಜನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ರಿಮೈನಿಂಗ್ 70% ಜನ ಏನು ಮಾಡ್ತಿದ್ದಾರೆ ಸೆಕೆಂಡ್ ರೌಂಡಿಗೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಬಟ್ ವರ್ಷ ಯಾವ ರೀತಿ ಆಗುತ್ತೆ ಅಂದರೆ 100ಕ್ಕೆ ಸುಮಾರು ಒಂದು 50-60% ಆದರೂ ಅಡ್ಮಿಷನ್ ಮಾಡ್ಸ್ಕೊಂಡ್ಬಿಡ್ತಾರೆ ಫಸ್ಟ್ ರೌಂಡಲ್ಲಿ. ರಿಮೈನಿಂಗ್ 40% ಜನ ಏನೋ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ ಈ ಸರ್ತಿ. ಯಾಕಂದರೆ ಭಾಳಷ್ಟು ಜನಕ್ಕೆ ಸ್ವಲ್ಪ ಹೆಂಗೋ ಆಗಿಬಿಟ್ಟಿದೆ. ಯಾಕಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲಿಲ್ಲ. ಸೊ ಹಂಗಾಗಿಬಿಟ್ಟು ಮೇ ಬಿ ಅವರು ಕೂಡ ಚಾಯ್ಸ್ 2 ಕೊಡೋದು ಹೋಲ್ಡ್ ಇಟ್ಕೊಂಡೆ ಬರ್ತಿರ್ಬೋದು. ಆ್ಯಂಡ್ KCET ಸ್ಟೂಡೆಂಟ್ಸು ಕೂಡ ಏನಾಗಿದೆ ಅಂತಾರೆ, ಹೋದ ವರ್ಷ ಎಲ್ಲ ಕೋರ್ಸಸ್ತು ಸಡನ್ನೇ ಬಿಡಲಿಲ್ಲ ಸಪ್ರೇಟಾಗಿ. ಅಂದರೆ BS ನರ್ಸಿಂಗ್ ಸೆಕೆಂಡ್ ರೌಂಡಿಗೆ ಬಿಟ್ಟು ಫಸ್ಟ್ ರೌಂಡಿಗೆ ಬಿಡಲಿಲ್ಲ. ಹಂಗಿರೋ ಕಾರಣ ಹೋದ ವರ್ಷ ಆ ರೀತಿ ಆಗಿರಬಹುದು ಅಂತ ಹೇಳ್ತಿದ್ದೀನಿ. ಈ ವರ್ಷ ಏನಾಗ್ತಿದೆ ಅಂದರೆ ಎಲ್ಲನೂ ಒಮ್ಮೆಲೆ ಬಿಟ್ಟಿರೋ ಕಾರಣ ಚೆನ್ನಾಗಿರೋ ಕಾಲೇಜ್ ಸಿಗಲಿ, ಬೆಟರ್ ಕಾಲೇಜ್ ಸಿಗಲಿ. ಯಾಕಂದರೆ ಹೆಂಗಿದ್ರು ಹೋಲ್ಡಲ್ಲಿ ಇರ್ತಾನಕ್ಕೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಏನು ಮಾಡಿದರೆ ಚಾಯ್ಸ್ 2ನ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಕೂಡ ಫಸ್ಟ್ಗೆ ಹಾಕಿದ್ದರಲ್ಲಿ ಕೂಡ ಏನಿದೆ ಚಾಯ್ಸ್ 2 ಅಂತದ. ಇಲ್ಲಿ ಕೂಡ ಓಕೆ ಅಡ್ಮಿಷನ್ ಆಯ್ತಾ ಇಲ್ಲ ಅಂತ ಕೇಳಿದಾಗ ಕೂಡ ಏನಾಗಿದೆ ಅಂತಂದರೆ ಚಾಯ್ಸ್ 2, 3 ಕೊಟ್ಟವ್ರೆ ಪರ್ಸೆಂಟೇಜ್ ಜಾಸ್ತಿ ಸಿಗ್ತದೆ. ಸರಿ, ಇದನ್ನೆಲ್ಲನೂ ಕೂಡ ನೋಡ್ಕೊಂಡ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಮೇ ಬಿ ಭಾಳಷ್ಟು ಹುಡುಗರು ಏನು ಅಂದ್ಕೊಂಡಿದ್ದಾರೆ ಸೆಕೆಂಡ್ ರೌಂಡ್ಗೆ ಹೋಗೋಣ, ಅಲ್ಲೇ ಚೆನ್ನಾಗಿರೋ ಸಿಕ್ಕರೆ ಕಾಲೇಜ್ ಹೋಗೋಣ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ ನಾನು ಕೂಡ. ಇಲ್ಲಿ ನೋಡಿದ್ರು ಕೂಡ ಹಾಗೆ ಕಾಣಿಸ್ತಿದೆ, ಅನಾಲಿಸಿಸ್ ಮಾಡಿದ್ರು ಕೂಡ. ನೋಡೋಣ ಏನೇನಾಗುತ್ತೋ, ಸೆಕೆಂಡ್ ರೌಂಡ್ ಏನೇನೆಲ್ಲ ಬಿಡ್ತಾರೋ ಎಲ್ಲನೂ ಕೂಡ ಅಪ್ಡೇಟ್ ನಮ್ಮ ಚಾನಲ್ ಎಲ್ಲನೂ ಕೂಡ ಹೇಳ್ತೀನಿ. ಅಪ್ ಟು ನಿಮ್ಮ ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗೋರು ಕೂಡ ಎಲ್ಲನೂ ಕೂಡ ಹೇಳ್ತೀನಿ, ಹೋಗಿ ವರಿಬೇಡ. ಓಕೆ, ಏನಾದರೂ ಅಪ್ಡೇಟ್ ಬಂದು ತಿಳಿಸ್ತೀನಿ. ಎಲ್ಲರಿಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.